ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೂ ಸಹ ಓರ್ವ ಆರೋಪಿ ಮಾತ್ರ ಇನ್ನೂ ಸಹ ಜೈಲಿನಲ್ಲಿನೇ ಕೊಳಿತಾ ಇದ್ದ. ಜಾಮೀನು ಸಿಕ್ಕರೂ ಶೂರಿಟಿಗೆ ಹಣವಿಲ್ಲದೆ ಪರದಾಡುವಂತೆ ಆಗಿತ್ತು. ಸದ್ಯ ಆ ಆರೋಪಿಯು ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ. A6 ಆರೋಪಿ ಜಗದೀಶ್ಗೆ ಇವತ್ತು ಅಂತಿಮವಾಗಿ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಅವರ ಕುಟುಂಬ ಅಗತ್ಯವಾದ ಬಾಂಡ್ ಅನ್ನು ಒದಗಿಸಲಾಗದೇ ಇರುವುದು ಜಗದೀಶ್ ಬಿಡುಗಡೆ ತಡವಾಗಲು ಕಾರಣವಾಯಿತು. ಇವತ್ತು ಶಿವಮೊಗ್ಗದ ಸೆಂಟ್ರಲ್ ಜೈಲಿನಿಂದ ಜಗದೀಶ್ ರವರನ್ನ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸಿ ರಿಲೀಸ್ ಮಾಡಲಾಯಿತು. ಚಿತ್ರದುರ್ಗದ ಮಹಾವೀರ ನಗರ ನಿವಾಸಿ ಜಗದೀಶ್ ಆಟೋ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಜಗದೀಶ್ ಅವರ ಮನೆಗೆ ಆಧಾರವಾಗಿದ್ರು. ಪ್ರಕರಣದಲ್ಲಿ ಆತನಿಗೂ ಬೇಲ್ ಮಂಜೂರು ಆಗಿದೆ. ಆದರೆ ಬೇಲ್ ಸಂಬಂಧಿತ ಬಾಂಡ್ಗೆ ಸಹಿ ಹಾಕೋದಕ್ಕೆ ಜಾಮೀನುದಾರರು ಸಿಕ್ಕಿರಲಿಲ್ಲ. ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ಜಾಮೀನು ನೀಡುವ ವ್ಯಕ್ತಿಯ ಪಹಣಿಯನ್ನ ಹೊಂದಿರಬೇಕಾಗುತ್ತೆ. ಆದ್ರೆ ಜಗದೀಶ್ ಕುಟುಂಬ ಬಡ ಕುಟುಂಬವಾಗಿದ್ದರಿಂದ ಅವರ ಬಳಿ ಪಹಣಿ ಇರುವ ವ್ಯಕ್ತಿ ಸಿಕ್ಕಿರಲಿಲ್ಲ. ಇದೀಗ ಅವರಿಗೆ ಜಾಮೀನು ಸಿಕ್ಕಿ ರಿಲೀಸ್ ಆಗ್ತಾ ಇರುವುದು ಅವರ ಕುಟುಂಬಸ್ಥರಲ್ಲಿ ಸಂತಸವನ್ನ ಮೂಡಿಸಿದೆ. ಅವ್ರ ತಂಗಿ ಸರ್ ವೈಫಿಗೆ ಫೋನ್ ತಗೊಳ್ರಿ ಮತ್ತೆ ಏನೋ ಸರ್ ನನಗೆ ಗೊತ್ತಿಲ್ಲ, ನಾನು ಡ್ರೈವರ್. ನನಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೂ ಸಹ ಓರ್ವ ಆರೋಪಿ ಮಾತ್ರ ಇನ್ನೂ ಸಹ ಜೈಲಿನಲ್ಲಿನೇ ಕೊಳೆಯುವಂತಾಗಿತ್ತು. ಜಾಮೀನು ಸಿಕ್ಕರೂ ಶೂರಿಟಿಗೆ ಹಣ ಇಲ್ಲದೆ ಪರದಾಡುವಂತೆ ಆಗಿತ್ತು. ಸದ್ಯ ಆರೋಪಿಯು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. A6 ಆರೋಪಿ ಜಗದೀಶ್ಗೆ ಇವತ್ತು ಅಂತಿಮವಾಗಿ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಅವರ ಕುಟುಂಬ ಅಗತ್ಯವಾದ ಬಾಂಡ್ ಅನ್ನು ಒದಗಿಸಲಾಗದೆ ಇರೋದ್ರಿಂದ ಜಗದೀಶ್ ಬಿಡುಗಡೆ ತಡವಾಗೋದಕ್ಕೆ ಕಾರಣವಾಯಿತು. ಇವತ್ತು ಶಿವಮೊಗ್ಗ ಸೆಂಟ್ರಲ್ ಜೈಲಿನಿಂದ ಜಗದೀಶ್ ಅವರನ್ನ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸಿ ರಿಲೀಸ್ ಮಾಡಲಾಯಿತು. ಚಿತ್ರದುರ್ಗದ ಮಹಾವೀರ ನಗರ ನಿವಾಸಿ ಜಗದೀಶ್ ಆಟೋ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಪ್ರಕರಣದಲ್ಲಿ ಆರೋಪಿಯಾಗಿರುವ ಜಗದೀಶ್ ಅವರ ಮನೆಗೆ ಆಧಾರವಾಗಿದ್ರು. ಪ್ರಕರಣದಲ್ಲಿ ಆತನಿಗೂ ಬೇಲ್ ಮಂಜೂರು ಆಗಿತ್ತು. ಆದರೆ ಬೇಲ್ ಸಂಬಂಧಿತ ಬಾಂಡ್ಗೆ ಸಹಿ ಹಾಕೋದಕ್ಕೆ ಜಾಮೀನುದಾರರು ಸಿಕ್ಕಿರಲಿಲ್ಲ. ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ಜಾಮೀನು ನೀಡುವ ವ್ಯಕ್ತಿಯ ಪಹಣಿಯನ್ನ ಹೊಂದಿರಬೇಕಾಗುತ್ತೆ. ಆದ್ರೆ ಜಗದೀಶ್ ಕುಟುಂಬ ಬಡ ಕುಟುಂಬವಾಗಿದ್ದರಿಂದ ಅವರ ಬಳಿ ಪಹಣಿ ಇರುವ ವ್ಯಕ್ತಿ ಸಿಕ್ಕಿರಲಿಲ್ಲ. ಇದೀಗ ಅವರಿಗೆ ಜಾಮೀನು ಸಿಕ್ಕಿ ರಿಲೀಸ್ ಆಗ್ತಾ ಇರೋದು ಅವರ ಕುಟುಂಬಸ್ಥರಲ್ಲಿ ಸಂತಸವನ್ನ ಮೂಡಿಸಿದೆ. ಮುಂದೋಗ್ಬೇಡ ಅಲ್ಲಿಗೆ ಯಾಕೆ ಸಿಗಿದ್ರೆ ನಾಯಿ ಇದೆಯಲ್ಲ ಅಲ್ಲಿಗೆ ತಂಗಿ ಸರ್ ವೈಫಿಗೆ ಗೊತ್ತಿಲ್ಲ, ನಾನು ಡ್ರೈವರ್. ನನಗೆ